ಡ್ರೆಸ್ಸು ನನಗೆ ತುಂಬ ಇಷ್ಟ ಆಯಿತು. ಲೈಕ್ ಅವಳಿಗೆ ಲೈಟ್ ಸೊ ಎಸ್ ಆ್ಯಂಡ್ ನನ್ನ ಡ್ರೆಸ್ನದು ಯಾಕಂದರೆ ಅವ್ರದ್ದು ಮೂಡ್ ಸರಿ ಇರಬೇಕು. ಆ್ಯಂಡ್ ಡ್ರೆಸ್ ಹೇಗಿದೆ ಅಂತ ನಿಮಗೆ ಯಾಕಂತಂದರೆ ಅಮ್ಮುಗೆ ನಮ್ಮ ಅವ್ರ ತಾತ. ಹಲೋ ಗೈಸ್, ಸೊ ಇವತ್ತು ದ ಡೇ ಬಂದಿದೆ. ಸೊ ಇವತ್ತು ಅಮ್ಮು ಬರ್ಡೇ ಆಗಿದೆ ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ತುಂಬಾ ಜನ ಅಂಡ್ ಆಂಟಿರೆಲ್ಲ ಬಂದಿದ್ದಾರೆ. ಸೊ ತುಂಬಾ ಖುಷಿ ಆಗಿದೆ. ಸೊ ಎಸ್, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಐ ಆಮ್ ವೇರಿಂಗ್ ದಿಸ್ ಡ್ರೆಸ್ ಜಸ್ಟ್ ಫಾರ್ ಫೋಟೋಶೂಟ್ ಅಷ್ಟೇನೆ. ಆಮೇಲೆ ಅಲ್ಲಿ ಮೀನ್ಸ್ ಪೀಪಲ್ ಎಲ್ಲ ಬರ್ತಾರಲ್ವಾ, ಸೊ ಹಾಗಾಗಿ ನಾನು ಸಾರಿ ಉಡ್ಕೊಂತೀನಿ. ಸೊ ಎಸ್, ಸೌಜು ಮಿಸ್ ಆಗಿದ್ದಾಳೆ. ಸೊ ಎಸ್, ಬನ್ನಿ ನೋಡೋಣ ಹೇಗಿದೆ ಜೋಶ್ ಅಂತ. ಸೊ ಫ್ರೆಂಡ್ಸ್, ಅಮ್ಮುದು ಬರ್ಡೇ ಆಗಿರೋದ್ರಿಂದ ಸ್ವಲ್ಪ ಬಲೂನ್ ಡೆಕೋರೇಷನ್ ಇರಲಿ, ಯಾಕಂತಂದರೆ ಇದು ಫಸ್ಟ್ ಇಯರ್ ಬರ್ಡೇ ಅಲ್ವಾ ಅಂತ ಹೇಳಿ ಡೆಕೋರೇಷನ್ ಅವ್ರಿಗೆ ಹೇಳಿದ್ದೆ. ಸೊ ಮನೇಲಿ ಸಿಂಪಲ್ಲಾಗೆ ಸೆಲೆಬ್ರೇಟ್ ಮಾಡ್ತಾ ಇರೋದು. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಅಂದರೆ ಅಮ್ಮ ಆಂಟಿ ಎಲ್ಲರೂ ಬಂದಿದ್ದರು. ಸೊ ಮನೆಯಲ್ಲೇ ನಾವು ಕುಕ್ಕಿಂಗ್ ಕೂಡ ಮಾಡಿದ್ದು, ಲೈಕ್ ಹೋಳ್ಗೆ ಊಟ ಮಾಡಿಸಿದ್ದು. ಸೊ ಇಲ್ಲಿ ಆಲ್ರೆಡಿ ಹೋಳ್ಗೆ ಆಗಿತ್ತು. ಸೊ ಇಲ್ಲಿ ಸೈಡ್ಸ್ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ರು. ಆ್ಯಂಡ್ ಡೆಕೋರೇಷನ್ ಅವ್ರವ್ರದ್ದು ಕೆಲಸ ಅವ್ರು ಮಾಡ್ಕೊತಾ ಇದ್ರು. ಸೊ ನಾನಿಲ್ಲಿ ಅಮ್ಮನ ಇದೇ ಡ್ರೆಸ್ ನಾನು ತೊಗೊಂಡಿದ್ದು. ಸೊ ಪಿಂಕ್ ಕಲರ್ ಡ್ರೆಸ್ಸು ನನಗೆ ತುಂಬ ಇಷ್ಟ ಆಯಿತು. ಲೈಕ್ ಅವಳಿಗೆ ಲೈಟ್ ಕಲರ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನು ತೊಗೊಂಡೆ. ಆ್ಯಂಡ್ ಹೇರ್ ಬ್ಯಾಂಡ್ ಅವಕ್ಕೆ ಸಾಕ್ಸು ಕೂಡ ಲೈಕ್ ಅಲ್ಲೇ ತೊಗೊಂಡಿದ್ದು, ಮ್ಯಾಚಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಎಸ್, ದಿಸ್ ಇಸ್ ದ ಔಟ್ಫಿಟ್ ಆಫ್ ಬರ್ಡೇ ಗರ್ಲ್. ಸೊ ನಾನು ಫಸ್ಟೇ ಹೇಳಿದ್ನಲ್ಲ, ಅವರು ಫೋಟೋಗ್ರಾಫರ್ ಹೇಳಿದರು ಬೇಗ ರೆಡಿ ಆಗಿಬಿಡಿ, ಫೋಟೋಸ್ ತೊಗೊಳ್ಳೋಣ, ಪಾಪುದು ಕ್ಯಾಂಡಿಡ್ ಫೋಟೋಸು ಅದನ್ನೆಲ್ಲ ಫಸ್ಟೇನೆ ಅಂತ ಹೇಳಿದರು. ಸೊ ಹಾಗಾಗಿ ಅಮ್ಮನ ಫಸ್ಟ್ ರೆಡಿ ಮಾಡಿಬಿಟ್ಟು ಹಾಗೆ ನಾನು ಸ್ವಲ್ಪ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ವಿ ಫೋಟೋಸ್ ತೆಕ್ಕೊಳ್ಳೋಣ ಅಂತ ಹೇಳಿ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ನಮ್ಮ ರಿಲೇಟಿವ್ಸ್ ಎಲ್ಲ ಇವರೆಲ್ಲ ಅವಿ ಅಕ್ಕಂದರು, ಹಾಗೆ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಬಂದಿದ್ದರು. ಸೊ ಹೌಸು ಇಲ್ಲಿ ಫುಲ್ ಹೌಸ್ ಆಗಿಬಿಟ್ಟಿತ್ತು. ಆ್ಯಂಡ್ ಫೈನಲಿ ಡೆಕೋರೇಷನ್ ಈ ಥರ ಕಾಣಿಸ್ತಾ ಇದೆ. ಹೇಗಿದೆ ಡೆಕೋರೇಷನ್ ಅಂತ ತಿಳಿಸಿ. ಸೊ ಎಸ್, ಆ್ಯಂಡ್ ನನ್ನ ಡ್ರೆಸ್ ನಾನು ಮಿಂತ್ರಾದಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದು ಫ್ರಿಲ್ ಡ್ರೆಸ್ಸು, ಪಿಂಕ್ ಕಲರೇ ಇರಲಿ, ಅವಳದು ಬರ್ಡೇ ಔಟ್ಫಿಟ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಮ್ಯಾಚ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಥರ ತೊಗೊಂಡಿದ್ದೆ. ಆ್ಯಂಡ್ ಡ್ರೆಸ್ ಹೇಗಿದೆ ಅಂತ ನಿಮಗೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ. ಆ್ಯಂಡ್ ಸೊ ಎಸ್, ತುಂಬಾ ಖುಷಿಯಾಗಿತ್ತು ನನಗಂತೂ. ಎಲ್ಲ ಪರ್ಫೆಕ್ಟಾಗಿ ಮ್ಯಾಚಿಂಗಾಗಿ ಇದೆ ಅಂತ ಹೇಳಿ. ಆ್ಯಂಡ್ ತುಂಬ ಚೆನ್ನಾಗಿ ಬರ್ಡೇ ಕೂಡ ಆಯಿತು ಅಂತಲೇ ಹೇಳ್ಬೋದು. ಸೊ ಎಸ್, ಫೈನಲಿ ಸ್ವಲ್ಪ ಫೋಟೋಶೂಟ್ಸ್ನ ಇನ್ನೂ 2-3 ಡ್ರೆಸ್ಸಲ್ಲಿ ಮಾಡಿಸ್ದೆ. ಬೇರೆ ಬೇರೆ ಡ್ರೆಸ್ಸಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅವರು. ಆ್ಯಂಡ್ ಫೋಟೋಗ್ರಾಫರು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದರು, ಲೈಕ್ ಚೆನ್ನಾಗಿ ಫೋಟೋಸ್ ತೆಕ್ಕೊಟ್ರು. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವ್ಯಾವ್ದು ಫೋಟೋಸ್ನ ತೆಗೆಸಿದ್ದೀವಿ ಅದನ್ನೆಲ್ಲ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಾನು ವಿಡಿಯೋಗ್ರಾಫರ್ಗೇನು ಹೇಳಿಲ್ಲ, ಬಿಕಾಸ್ ನನ್ನ ಮೊಬೈಲಲ್ಲೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮೊಬೈಲಲ್ಲೇ ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಸೊ ಎಸ್, ಆ್ಯಂಡ್ ಯಾ, ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದು ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ಸೊ ಯಾ, ಈ ಥರದ್ದು ಚೆನ್ನಾಗಿದೆ. ಪಾಪುಗಳದ್ದು ಫೋಟೋಶೂಟ್ ಮಾಡಿಸೋದು ಅಂತಂದ್ರೇ ನಿಜ ತಲೆನೋವು ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರದ್ದು ಮೂಡ್ ಸರಿ ಇರಬೇಕು, ಆ್ಯಂಡ್ ಅವ್ರಿಗೆ ನಿದ್ದೆ ಆಗಿರಬೇಕು, ಊಟ ಚೆನ್ನಾಗಾಗಿರಬೇಕು, ಆ್ಯಂಡ್ ಫುಲ್ಲು ಆಟದ ಮೂಡಲ್ಲಿರಬೇಕು. ಸೊ ಹಾಗಿದ್ರೆ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನನಗೆ ತುಂಬ ಹೆಲ್ಪ್ ಮಾಡಿದ್ದು ನಮ್ಮ ಮಾವ ಅವರು. ಯಾಕಂತಂದರೆ ಅಮ್ಮುಗೆ ಅವ್ರ ತಾತ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತಾ. ಸೊ ಅವಳು ಏನೇನು ಕಲ್ತಿದ್ದಾಳೆ, ಲೈಕ್ ಡ್ಯಾನ್ಸ್ ಮಾಡೋದಾಗಲಿ, ಹಾಡು ಹೇಳೋದು, ಲೈಕ್ ಸ್ವಲ್ಪ ಸಿಂಗಿಂಗ್, ಹಮ್ಮಿಂಗ್ ಮಾಡೋದಾಗಲಿ, ಅದೆಲ್ಲ ಅವರೇ ಕಲಿಸ್ಕೊಟ್ಟಿರೋದು. ಸೊ ಹಾಗಾಗಿ ಸೊ ಅವರು ಅಲ್ಲಿ ಹಿಂದೆ ನಿಂತ್ಕೊಂಡು ಸ್ವಲ್ಪ ಇದು ಮಾಡ್ತಾಯಿದ್ರು, ಅವಳಿಗೆ ಆ್ಯಕ್ಟಿವ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಫೋಟೋಸ್ ಕೂಡ ತುಂಬ ಚೆನ್ನಾಗೇ ಬಂತು ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಇಲ್ಲಿ ಅವಳಿಗೆ ಸ್ವಲ್ಪ ಚೇರ್ ಮಾಡ್ತಾಯಿದ್ದೆ. ಸೊ ಸ್ವಲ್ಪ ಯಾರಾದರೂ ಕೂತ್ಕೊಂಡು ಅವಳಿಗೆ ಮಾತಾಡ್ಸೋದು ಅದೆಲ್ಲ ಮಾಡಿದ್ರೆ, ಸ್ವಲ್ಪ ಎಂಗೇಜ್ ಮಾಡಿದ್ರೆ ಸೊ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಆ್ಯಂಡ್ ಹಿಂದ್ಗಡೆ ನಮ್ಮ ಬ್ಯಾಕ್ ಯಾರ್ಡಲ್ಲಿ ನಾವು ಮಾಡಿದ್ದು, ಸೊ ತೋಟ ಇತ್ತಲ್ವ, ಸೊ ಬ್ಯಾಕ್ಗ್ರೌಂಡು ಗ್ರೀನ್ರಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಹಿಂದೆ ಮಾಡಿಸಿ
ಅನಿಸಿತು. ಆ್ಯಂಡ್ ನಾನು ಕೂಡ ಅವಳ ಜೊತೆ ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡೆ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಎಸ್, ಹೀಗಿತ್ತು ಅವಳದು ಫೋಟೋಶೂಟು. ಸೊ ಇಲ್ಲಿ ಹಿಂದ್ಗಡೆ ತುಂಬಾ ಬಿಸಿಲು ಬಂದುಬಿಡ್ತಲ್ವ ಈವ್ನಿಂಗು. ಸೊ ಹಾಗಾಗಿ ಮತ್ತೆ ನಾವು ಮುಂದ್ಗಡೆ ಕರ್ಕೊಂಡೋಗಿ ಅಲ್ಲಿ ಕೂಡ ಫೋಟೋಶೂಟ್ ಮಾಡಿಸಿದ್ವಿ. ಸೊ ಫೈನಲಿ ತುಂಬ ಚೆನ್ನಾಗಿ ಫೋಟೋಸ್ ತೆಕ್ಕೊಟ್ರು ಅಂತಲೇ ಹೇಳ್ಬೋದು. ಸೊ ಎಸ್, ಫೋಟೋಸ್ಗೆ ಪೋಸ್ ಕೊಡಿಸ್ತಾ ಪಾಪ ಅವಳಿಗೂ ಸುಸ್ತಾಯಿತು ಅಂತ ಅನಿಸುತ್ತೆ. ಅವಳು ನೀಟಾಗಿ ಎತ್ಕೊಂಡಾಗ ನೀಟಾಗಿ ಕೂರ್ತಾನೆ ಇರಲಿಲ್ಲ. ಪಾಪ ಅವಳಿಗೂ ಹಿಂಸೆ ಹೊಡಿತಾ ಇತ್ತು ಅನಿಸುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ಬೇಗ ಅತ್ಲಾಗೆ ತೆಗೆಸ್ಬಿಡೋಣ ಫೋಟೋಸ್ನ ಅಂತ ಹೇಳಿ. ತುಂಬಾ ಸರ್ಕಸ್ ಮಾಡಬೇಕು ಪಾಪುಗಳಿಗೆ ಫೋಟೋಸ್ ತೆಗೆಸೋದು ಅಂತ ಅಂದರೆ. ಸೊ ಎಸ್, ಸೊ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ವಾ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಡ್ರೆಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೇನೋ ಅವಳಿಗೆ ಸ್ವಲ್ಪ ಈ ಪೇಸ್ಟಲ್ ಕಲರ್ಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಸೊ ಎಸ್, ಆ್ಯಂಡ್ ಅವಳ ಅಣ್ಣನೂ ಬೇರೆ ಅಲ್ಲೇ ಕೂತಿದ್ದ, ಅವನದು ಫೋಟೋಸ್ ತೆಗೆಸ್ಕೊಂಡ್ವಿ. ಆಮೇಲೆ ಸೈಡಲ್ಲಿ ಹೋಗಿ ಕೂತ್ಕೊ ಅಂತಂದರೆ ಅವ್ನು ಹೋಗ್ತಾನೆ ಇರಲಿಲ್ಲ. ಆಮೇಲೆ ಮಂಜು ಬಂದು ಅವನ್ನ ಕರ್ಕೊಂಡೋಗಿ ಇಲ್ಲಿ ಕೂರಿಸಿದ್ರು. ಸೊ ತುಂಬ ಚೆನ್ನಾಗಿ ಬಂತು. ಸೊ ಎಸ್, ಕೀಪ್ ವಾಚಿಂಗ್. ತಾಯಿ ನಾನು. ಸೊ ಗೈಸ್, ಹೀಗೆ ರೆಡಿ ಆಗಿದ್ದೀವಿ ನಾವು ಇವಾಗ. ಮಾಮ ಅಮ್ಮ ಬೈ. ఇక్కడ ಇಲ್ಲಿ ಅಮ್ಮನ ಹತ್ರ ಅಲ್ಲಿ ಅದೆಲ್ಲ ಮುಟ್ಕೊಚ್ಚಿನ ಮಗಳೇ ಇಲ್ಲಿ ಬನ್ನಿ. ಅಚ್ಚು ಚೆನ್ನಾಗಿರ್ತಿದ್ಯಾ? ಸೊ ಫ್ರೆಂಡ್ಸ್, ಈಗ ಎಲ್ಲ ರೆಡಿ ಆಗಿದೆ ನನಗೆ. ನಾನು ಕೂಡ ರೆಡಿ ಆಗಿದ್ದೀನಿ. ಸೊ ಈ ಡ್ರೆಸ್ ಆಗಿದೆ ಹೇಗಿದೆ ಅಂಡ್ ಅಮ್ಮು ಡ್ರೆಸ್ ಹೇಗೆ ಅನಿಸ್ತದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸ್ಟೇ ಟ್ಯೂನ್ಡ್. ಅದೇ ಚಾಕ್ಲೇಟ್ ಕೊಡೋದಾಯ್ತಾ?
ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರೋದು ಮೊದಲನೇ ವರ್ಷ ಬರ್ಡೇ. ಆ್ಯಂಡ್ ಬರ್ಡೇಸಲ್ಲಿ ಯೂಶ್ವಲಿ ನಾವು ನಮ್ಮ ಕಡೆ ಆರತಿನ ತೆಗಿತಾರೆ ಮಗುಗೆ, ಆ್ಯಂಡ್ ದೃಷ್ಟಿ ಬೊಟ್ಟು ಇಟ್ಬಿಟ್ಟು. ಸೊ ಅದನ್ನು ಮಾಡ್ತಾ ಇದ್ದಾರೆ. ಸೊ ಅವ್ರ ಅತ್ತೆಂದರು, ಅಜ್ಜಿ ಅವರೆಲ್ಲ ಸೇರಿಕೊಂಡು ಮಗುಗೆ ಆರತಿ ಮಾಡ್ತಾ ಇರೋದು ನೀವು ನೆಕ್ಸ್ಟ್ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡೋದಕ್ಕೆ ಹೋಗೋದಿಲ್ಲ, ಸ್ವಲ್ಪ ಹಾಗೆ ಇಟ್ಟಿರ್ತೀನಿ. ಸೊ ಎಸ್, ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಹ್ಯಾಪಿ ನ್ಯೂಸ್ ಏನಂತಂದರೆ, ಸದ್ಯ ಅಮ್ಮು ಕ್ರ್ಯಾಂಕಿ ಆಗಲಿಲ್ಲ. ಸೊ ಬರ್ಡೇ ಎಂಡಿಂಗ್ ತನಕನೂ ಆರಾಮಾಗಿ ಖುಷಿಯಾಗೆ ಚೆನ್ನಾಗೆ ಪೋಸ್ ಕೊಟ್ಟಳು. ಆಮೇಲೆ ಲಾಸ್ಟ್ಗೆ ಅವಳಿಗೆ ಫುಲ್ ಹಿಂಸೆ ಹೊಡೆದ್ಬಿಟ್ಟು ಆವಾಗ ಸ್ವಲ್ಪ ಕ್ರ್ಯಾಂಕಿ ಆಗಿಬಿಟ್ಲು. ಅಂದರೆ ಅವಳಿಗೆ ಹಸಿವಾಯ್ತಲ್ವ, ಸೊ ಆ ಟೈಮಲ್ಲಿ. ಸೊ ಹಾಗಾಗಿ ಲಾಸ್ಟ್ ಅದೆಲ್ಲ ವಿಡಿಯೋ ಏನು ಮಾಡ್ಕೊಳಕ್ಕೆ ಆಗಲಿಲ್ಲ. ಸೊ ಎಸ್, ಚೆನ್ನಾಗಿ ಪೋಸ್ ಕೊಟ್ಟಲು ಎಲ್ಲ ಫೋಟೋಸ್ಗೂ ಅಂತಲೇ ಹೇಳ್ಬೋದು. ಸ್ವಲ್ಪ ಸಮಾಧಾನವಾಗಿ ಇದ್ಲು. ಆ್ಯಂಡ್ ಅವ್ರ ಅಣ್ಣಂದರು ಎಲ್ಲ ಸುತ್ತಮುತ್ತಲೇ ಇದ್ರಲ್ವ, ಸೊ ಹಾಗಾಗಿ ಅವ್ರನ್ನ, ಆಮೇಲೆ ಮಕ್ಕಳು ಕೂಡ ತುಂಬಾ ಬಂದಿದ್ರಲ್ವ, ಊರಲ್ಲಿ ಕರೆದಿದ್ವಿ. ಸೊ ಹಾಗಾಗಿ ಎಲ್ಲ ಮಕ್ಕಳು ಬಂದಿದ್ವು. ಸೊ ಹಾಗಾಗಿ ಎಲ್ಲರೂ ನೋಡ್ಕೊಂತ ಖುಷಿಯಾಗಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಕೊಂಡು ಅಂತ ಹೇಳ್ಬೋದು.
ಮೇಡಮ್ ನೀವು ತಿನ್ಸಿ. ಹ್ಯಾಪಿ ಬರ್ಡೇ. ಸೊ ಬರ್ಡೇ ಎಲ್ಲ ಆದಮೇಲೆ ಸೊ ಎಲ್ಲ ರಿಲೇಟಿವ್ಸು ಆಲ್ಟ್ ಆಗಿದ್ರಲ್ವ, ಸೊ ಹಾಗಾಗಿ ಇಲ್ಲಿ ಮಕ್ಕಳು ಆಟಾಡ್ತಾಯಿದ್ರು, ಲೈಕ್ ರಗ್ ಹಾಕ್ಬಿಟ್ಟು ಹೊಡಿಯೋದು ಆ ಥರ ಆಟಾಡ್ತಾಯಿದ್ರು ಆಯಿತಾ. ಅದು ಕೊನೆಯಲ್ಲಿ ಹೋಗಿ ಅದ್ಲಾಗೆ ದೊಡ್ಡವರೇ ಎಲ್ಲ ಸೇರ್ಕೊಂಡು ಆಟಾಡಿದ್ರು. ಆ್ಯಂಡ್ ಇಟ್ ವಾಸ್ ಫನ್ ಫ್ಯಾಮಿಲಿ ಟೈಮ್ ಅಂತಲೇ ಹೇಳ್ಬೋದು. ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಎಸ್, ಹೀಗಿತ್ತು ನಮ್ಮ ಋಷಿ ಬರ್ಡೇ. ಆ್ಯಂಡ್ ಸಕ್ಸಸ್ಫುಲಿ ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ಐ ಡೋಂಟ್ ನೋ ಲೈಕ್ ಹೌ ಮೆನಿ ಟೈಮ್ಸ್ ಐ ರಿಪೀಟೆಡ್ ತುಂಬ ಚೆನ್ನಾಗಿ ಅಂತ. ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇರಲಿಲ್ಲ ಲೈಕ್ ಎಲ್ಲನೂ ಕರೆದ್ಬಿಟ್ಟು ಸೆಲೆಬ್ರೇಟ್ ಮಾಡೋದು, ಬಿಕಾಸ್ ಲಾಸ್ಟ್ ಫ್ಯೂ ಇನ್ಸಿಡೆಂಟ್ ಆಯಿತು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಬೇಡ ಅಂತ ಅಂದ್ಕೊಂಡಿದ್ವಿ. ಅದು ಹೆಂಗೋ ಗೊತ್ತಿಲ್ಲ, ಲೈಕ್ ಎಲ್ಲರೂ ಕರೆಯೋ ಥರನೇ ಆಗ್ಬಿಡ್ತು. ಆ್ಯಂಡ್ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು ಅಂತಲೇ ಹೇಳ್ಬೋದು. ಸೊ ಮನೇಲಿ ಮಾಡಿದ್ರೂ ಚೆನ್ನಾಗಿ ಮಾಡಾಯಿತು ಅಂತಲೇ ಹೇಳ್ಬೋದು. ಸೊ ಎಸ್, ನಿಮಗೆ ಹೇಗೆ ಅನ್ನಿಸ್ತು, ನನ್ನ ನೆಕ್ಸ್ಟ್ ವ್ಲಾಗ್ ಯಾವುದ್ರ ಬಗ್ಗೆ ಇರಲಿ ಅಂತ ನನಗೇನಾದರೂ ಸಜೆಷನ್ ಇದ್ದರೆ ಕೊಡಿ. ಸೊ ಎಸ್, ಇದಾಗಿತ್ತು ನನ್ನ ವ್ಲಾಗ್. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಮರಿಬೇಡಿ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಫುಲ್ ತನಕ ನೋಡಿ. ಹೀಗೆ ತುಂಬ ಚೆನ್ನಾಗಿರೋ ಕಂಟೆಂಟು, ಫ್ಯಾಮಿಲಿ ಓರಿಯೆಂಟೆಡ್ ಕಂಟೆಂಟ್ಸ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಎಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಇಲ್ಲೇ ನಮ್ಮ ಮನೆ ಹಿಂದ್ಗಡೆ ಒಂದು ಸಪೋಟ ಮರ ಇದೆ ಆಯಿತಾ. ಸೊ ನಾವು ಹಣ್ಣು ಜಾಸ್ತಿ ಏನು ಕೀಳೋದಿಲ್ಲ, ಹಾಗಾಗಿ ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ವ, ಸೊ ಅವರು ಮರ ಹತ್ತಿ ಕೀಳ್ತಾಯಿದ್ರು. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಈ ಸಪೋಟ ಅಂತಲೇ ಹೇಳ್ಬೋದು. ಸೊ ನಾನು ಹಿಂದೆ ಹೋಗಿದ್ನಲ್ವ, ಸೊ ಹಾಗೆ ಎಲ್ಲ ಹಣ್ಣನ್ನು ಕೀಳ್ತಾಯಿದ್ರು. ಸೊ ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಸೊ ಎಲ್ಲ ಹಣ್ಣನ್ನ ಕಿತ್ಕೊಂಡು ನಮಗೂ ಸ್ವಲ್ಪ ಕೊಟ್ಬಿಟ್ಟು ಹೊರಟರು. ಸೊ ಎಸ್, ಇಲ್ಲಿ ಈಗ ಬಲೂನ್ ಏನ್ ಮಾಡ್ತಿದ್ದಪ್ಪ?